ಸೋಸ್ಕೊಳ್ತೀನಿ. ಆಗ ನಾವೇನು ಹಾಕಿರ್ತೀವಿ ಜೀರಿಗೆ ಪುಡಿ ಅದೆಲ್ಲ ಎಳ್ಕೊಂಡಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಕೂಡ ಒಂದು ಹೊಸ ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಎಳ್ಳಿಕಾಯಿಯ ಜ್ಯೂಸು. ಇವತ್ತು ಎಳ್ಳಿಕಾಯಿಯ ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಎಲ್ಲ ಬೇರೆ ಎಲ್ಲ ಜ್ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಜ್ಯೂಸ್ ಮಾಡೋದು. ಇದಕ್ಕೆ ಬೇಕಾದ್ರೆ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸಿನ ಪೌಡ್ರು ಮತ್ತು ಜೀರಿಗೆ ಪುಡಿ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು ಮೆಣಸನ್ನು ಹಾಕ್ತಾಯಿಲ್ಲ, ಸ್ವಲ್ಪ ಜೀರಿಗೆ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಅದನ್ನೇ ಮಿಕ್ಸ್ ಮಾಡ್ತೀನಿ, ಅಂದರೆ ಸೋಸ್ಕೊಂಡು ಬಿಡೋಣ. ಅದ್ರದ್ದು ಫ್ಲೇವರ್ ಬಂದರೆ ಸಾಕು, ಜ್ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಕಾಯಿನ ಸಿಕ್ಕಿದ್ರೆ ಬಿಡಬೇಡಿ, ಜ್ಯೂಸ್ ಮಾಡಿಕೊಂಡು ಕುಡೀರಿ. ಹೇಳಿದ್ನಲ್ಲ, ಮಾರ್ನಿಂಗ್ ಸಿಕ್ನೆಸ್ ಅಂತ ಯಾರಿಗಿರುತ್ತೆ ಅವರು ಕೂಡ ಇದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಅಂಥವರು ಕೂಡ ಇದನ್ನು ಹೆಚ್ಚಿಗೆ ತಗೊಳ್ಬಹುದು. ಯಾರು ಪ್ರೆಗ್ನೆಂಟ್ ವುಮನ್ ಇರ್ತಾರೆ ಅವರು ಕೂಡ ತಗೊಳ್ಬೋದು. ಅಷ್ಟೇ ಅಲ್ಲ, ಇದರ ಉಪ್ಪಿನಕಾಯಿನ ಮಾಡಿ ಬಾಣಂತಿಯರಾಗಿರ್ತಾರಲ್ಲ ಅವರು ಕೂಡ ಇದ್ರದ್ದು ಉಪ್ಪಿನಕಾಯಿನ ತಿನ್ಬೋದು. ಆದರೆ ಖಾರವನ್ನು ತೊಳೆದು, ಬಿಸಿ ನೀರಿನಲ್ಲಿ ಖಾರವನ್ನು ತೊಳೆದುಬಿಟ್ಟು ಅದನ್ನು ತಿನ್ನಬೇಕು. ಇದು ಸಿಪ್ಪೆ ಏನಿರುತ್ತೆ, ನಮ್ಮಮ್ಮ ಆಗಲೇ ಫೋನ್ ಮಾಡಿದ್ರು ಅವರು, ಇದರ ಸಿಪ್ಪೆನ ಯಾವುದೇ ಕಾರಣಕ್ಕೂ ಎಸಿಬೇಡ ನೀನು ಅಂತ. ಇದು ಸಿಪ್ಪೆ ಏನಿರುತ್ತೆ ಅದರಲ್ಲೇ ಪೋಷಕಾಂಶಗಳು ಅಡಗಿರೋ ಅಂಥದ್ದು. ಅದರಿಂದ ಇದನ್ನು ಜ್ಯೂಸ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಹೊರಗಡೆಗೆ ಎಸೆಯೋದಿಲ್ಲ. ಇದನ್ನೆಲ್ಲ ಹಚ್ಬಿಟ್ಟು ಇನ್ನೂ ಒಂದೆರಡು ಇದೆ, ಅದ್ರ ಜೊತೆಗೆ ನಾನು ಉಪ್ಪಿನಕಾಯಿಗೆ ಹೆಚ್ಚಿ ಹಾಕ್ಕೊಂಡ್ಬಿಡ್ತೀನಿ. ಇದರ ಸಿಪ್ಪೆ ಎಲ್ಲ ಮೆತ್ತಗಾಗುತ್ತಲ್ಲ, ಮೆತ್ತಗಾದ್ಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಬೆರೆಸಿ ನಾನು ಅದಕ್ಕೆ ಇಡ್ತೀನಿ. ಇವಾಗ ನಾನು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಹಣ್ಣಾಗಿರೋದ್ರಿಂದ ಇದು ಮೆತ್ತವಾಗಿದೆ, ಸ್ವಲ್ಪ ರಸ ಕೂಡ ಚೆನ್ನಾಗಿ ಬರುತ್ತೆ. ತೆಕ್ಕೊಳ್ಳೋಣ ರಸನ ಒಂದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ರಸ ಬರ್ತಾ ಇದೆ ಅಂತ. ಇದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ನಾನು. ಹೀಗೇ ಕುಡಿಯೋಕ್ಕಾಗಲ್ಲ, ತುಂಬಾ ಒಗರಿರುತ್ತೆ. ಇದನ್ನು ಹಚ್ಬಿಟ್ಟು ನಾನು ಉಪ್ಪಿನಕಾಯಿಗೆ ಹಾಕ್ಕೊಳ್ತೀನಿ. ಇದನ್ನು ವೇಸ್ಟ್ ಮಾಡಲ್ಲ. ನೋಡಿ, ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತೀನಿ. ಅಷ್ಟೇ ಅಲ್ಲ, ಸಕ್ಕರೆ ಹಾಕ್ಕೊಳ್ಳೋಣ ಸ್ವಲ್ಪ. ನೋಡಿ, ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಕುಟ್ಟಿ ತೊಗೊಂಡು ಬಂದೆ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ಥರ ಮಾಡಿ ಕುಡಿಯೋದ್ರಿಂದ ಪಿತ್ತ ಆಗೋದಿಲ್ಲ. ಯಾರಿಗೆ ಪಿತ್ತ ಇರುತ್ತೆ ತುಂಬ, ಅವರು ಇದನ್ನು ಕುಡಿತಾ ಬಂದರೆ ಪಿತ್ತ ದೋಷ ಕೂಡ ಕಡಿಮೆ ಆಗುತ್ತೆ. ಸೋಸ್ಕೊಳ್ತೀನಿ. ನೋಡಿ, ಇವಾಗೆಲ್ಲ ಸೋಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಸೋಸ್ಕೊಳ್ಳಿ, ಆವಾಗ ನಾವೇನು ಹಾಕಿರ್ತೀವಿ ಜೀರಿಗೆ ಪುಡಿ ಅದೆಲ್ಲ ಎಳ್ಕೊಂಡಿರುತ್ತೆ. ಆಗಲಿಕ್ಕೆ
ನೋಡಿ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಪಿತ್ತ ಆಗೋದಿಲ್ಲ. ಮೇಯ್ನ್ ಏನಂದರೆ ಪಿತ್ತ ಆಗಲ್ಲ ಅಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿರುತ್ತೆ ಅದು ಕೂಡ ಹೋಗುತ್ತೆ. ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ ಇದೆ, ಬೆಳಗ್ಗೆ ಹೊತ್ತು ವಾಮಿಟ್ ಬರೋಂಗಾಗುತ್ತೆ, ಅದೆಲ್ಲ ಹೇಳೋರು ಈ ಒಂದು ಜ್ಯೂಸನ್ನು ಮಾಡಿ ಕುಡೀರಿ. ನಾನು ಹೇಳಿದ್ನಲ್ಲ, ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಈ ಒಂದು ಇದ್ರದ್ದು ಉಪ್ಪಿನಕಾಯಿ ಅಂಥೇಳಿ. ಈ ರೀತಿ ಮಾಡಿ ಒಂದು ಸಲ ಬಳಸಿ ನೀವು ಕೂಡ, ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಿದಾಗ ತಗೊಬಂದು ಅದನ್ನು ಉಪ್ಪಿನಕಾಯಿ ಇಟ್ಕೊಂಡ್ರೆ ಸಾಕು. ಇದೇನು ಸದಾ ಜ್ಯೂಸ್ ಕುಡಿಬೇಕು ಅಂತ ಏನಿಲ್ಲ. ನಿಮಗೆ ಸಿಕ್ಕಿದ್ರೆ ಜ್ಯೂಸ್ ಕುಡೀರಿ, ಇಲ್ಲ ಅಂತಂದರೆ ಉಪ್ಪಿನಕಾಯಿ ಮಾಡಿಟ್ಬಿಟ್ಟು ವರ್ಷಾನುಗಟ್ಟಲೆ ಪ್ರತಿನಿತ್ಯ ಒಂದೊಂದು ಎಸಳನ್ನು ತಿಂತಾ ಬಂದರೆ ಸಾಕು. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಪಿತ್ತ ಕೂಡ ಕಡಿಮೆ ಆಗುತ್ತೆ, ಪಿತ್ತ ದೋಷ ಎಲ್ಲ ಕಡಿಮೆ ಮಾಡುತ್ತೆ ಇದು. ಅದರಿಂದ ಈ ಒಂದು ಜ್ಯೂಸನ್ನು ಬಳಸಬೇಕು, ಈ ಒಂದು ಎರಳಿಕಾಯನ್ನು ಬಳಸಿ ಎಲ್ಲರೂ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.